ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಿಮ್ಮ ಮೊದಲನೆಯ ಪತ್ರಿಕೆಯಾಗಿರುವಂಥ ಭಾರತದಲ್ಲಿ ಸಾಮಾಜಿಕ ಸಮಸ್ಯೆಗಳು ಇದರಲ್ಲಿ ಮೊದಲನೆಯ ಘಟಕವಾಗಿರುವಂಥ ಸಾಮಾಜಿಕ ಸಮಸ್ಯೆಗಳ ಸ್ವರೂಪದಲ್ಲಿ ಅಥವಾ ಸಾಮಾಜಿಕ ಸಮಸ್ಯೆಯ ಪರಿಚಯದಲ್ಲಿ ಎರಡನೆಯ ವಿಷಯ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣಗಳು. ಇವತ್ತಿನ ಅವಧಿಯಲ್ಲಿ ನಾವು ಸಾಮಾಜಿಕ ಸಮಸ್ಯೆಗಳಿಗೆ ಕೆಲವೊಂದು ಕಾರಣಗಳನ್ನು ಚರ್ಚಿಸೋಣ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸೋಶಿಯಾಲಜಿ ಕ್ಲಾಸ್. ಯುವರ್ ಫಸ್ಟ್ ಪೇಪರ್, Social Problems in India. In this paper, we are discussing first unit, Introduction of Social Problems. The second topic is Causes of Social Problems. Today we will discuss some causes for the social problems. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಸಮಸ್ಯೆಗಳನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಸಮಾಜಗಳಲ್ಲಿ ಕಂಡುಬರುವಂಥದ್ದು. ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಯಾವ ಸಮಾಜನೂ ಸಮಸ್ಯೆಯಿಂದ ಮುಕ್ತವಾಗಿಲ್ಲವೆಂದು. ಸರ್ವೇ ಸಾಮಾನ್ಯವಾಗಿ ಸಮಾಜಗಳು ಎದುರಿಸುವಂಥ ಈ ಸಮಸ್ಯೆಗಳಿಗೆ ಏನೆಲ್ಲ ಕಾರಣಗಳಿರ್ತವೆ ಎಂದು. ಮೊದಲನೆಯದಾಗಿ ತೀವ್ರ ಸಾಮಾಜಿಕ ಪರಿವರ್ತನೆಗಳು ಮತ್ತು ನಾಗರಿಕತೆಯ ಬೆಳವಣಿಗೆ. ಪರಿವರ್ತನೆ ನಿಸರ್ಗದ ನಿಯಮ. ಯಾವ ಸಮಾಜವೂ ಕೂಡ ಸ್ಥಿರವಾದದ್ದಲ್ಲ, ಅದು ಒಂದು ಗತಿಶೀಲವಾದ ವ್ಯವಸ್ಥೆ. ಮೆಕೈವರ್ ಒಂದು ಮಾತನ್ನು ಹೇಳ್ತಾರೆ, ಸಮಾಜವು ಒಂದು ವಸ್ತು ಅಥವಾ ಉತ್ಪನ್ನವಲ್ಲ, ಅದೊಂದು ಪ್ರಕ್ರಿಯೆ ಎಂದು. ಸಮಾಜದಲ್ಲಿ ಮಾನವನ ಚಟುವಟಿಕೆಯಿಂದ ನಿರಂತರವಾಗಿ ಒಂದು ಪ್ರಕ್ರಿಯೆ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಈ ಚಟುವಟಿಕೆಗಳು ಸಾಮಾಜಿಕ ಪರಿವರ್ತನೆಯನ್ನು ಪ್ರಚೋದಿಸುತ್ತವೆ. ಯಾವಾಗ ಸಾಮಾಜಿಕ ಪರಿವರ್ತನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ, ಆಗ ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಒಂದು ತೀವ್ರ ಸ್ವರೂಪದ ಬದಲಾವಣೆಗಳು ಏರ್ಪಡುತ್ತವೆ. ಸಮಾಜದಲ್ಲಿನ ಜನರ ಅಂತಸ್ತು, ಸ್ಥಾನಮಾನ, ಪಾತ್ರ, ಸಮಾಜವನ್ನು ನಿಯಂತ್ರಿಸುವ ಸಾಧನೆಗಳಲ್ಲಿ, ಸಂಸ್ಥೆಗಳಲ್ಲಿ, ಸಂಘಗಳಲ್ಲಿ, ಹೀಗೆ ಹಲವಾರು ಅಂಗಗಳಲ್ಲಿ ಪರಿವರ್ತನೆಗಳು ಏರ್ಪಟ್ಟಾಗ ಅವುಗಳು ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಸಂಸ್ಥೆಗಳ ಅಪಹೊಂದಾಣಿಕೆಯಾಗಿರಬಹುದು, ಸಂಬಂಧಗಳ ಅಪಹೊಂದಾಣಿಕೆಯಾಗಿರಬಹುದು, ಪಾತ್ರಗಳ ಸಂಘರ್ಷ ಆಗಿರಬಹುದು, ಅಂತಸ್ತಿನ ವ್ಯತ್ಯಾಸಗಳಾಗಿರಬಹುದು. ಇವು ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಮನೆಯಲ್ಲಿ ದುಡಿಯುವಂಥ ಮಹಿಳೆ ಮನೆಯ ಹೊರಗಡೆ ದುಡಿಮೆಯಲ್ಲಿ ತೊಡಗಿದಾಗ ಅದು ಮಕ್ಕಳ ಸಾಮಾಜೀಕರಣದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಮಕ್ಕಳ ಸಾಮಾಜೀಕರಣ ಸರಿಯಾಗಿ ಏರ್ಪಡದೇ ಇದ್ದಾಗ ಅವರಿಂದ ಬಾಲಾಪರಾಧದಂತಹ ಕೆಲವೊಂದು ಸಮಸ್ಯೆಗಳು ಹುಟ್ಟಿಕೊಳ್ಳಲಿಕ್ಕೆ ಕಾರಣ ಆಗುತ್ತದೆ. ಎರಡನೇದಾಗಿ ಅದರಲ್ಲಿನೇ ನಾಗರಿಕತೆಗಳು ಈ ಮೊದಲಿನಿಗಿಂತಲೂ ತೀವ್ರ ಸ್ವರೂಪದಲ್ಲಿ ಬೆಳವಣಿಗೆಗೆ ಒಳಪಟ್ಟಾಗ ಹೊಸ ಹೊಸ ವಸ್ತುಗಳ ಬಳಕೆ ಆರಂಭವಾದಂತೆ
ಅವುಗಳ ದುರುಪಯೋಗವೂ ಕೂಡ ಏರ್ಪಟ್ಟಂತೆ ಅವು ಸಮಾಜದಲ್ಲಿ ಕೆಲವೊಂದು ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಎರಡನೆಯ ಕಾರಣ ಸಾಂಸ್ಕೃತಿಕ ಹಿಂಬೀಳಿಕೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸಂಸ್ಕೃತಿಯಲ್ಲಿ ಭೌತ ಮತ್ತು ಅಭೌತ ಸಂಸ್ಕೃತಿಗಳೆಂತ ಎರಡು ಪ್ರಕಾರಗಳಿವೆ. ಯಾವಾಗಲೂ ಭೌತ ಸಂಸ್ಕೃತಿಯು ವೇಗವಾಗಿ ಚಲಿಸುತ್ತಿದ್ದರೆ ಅಭೌತ ಸಂಸ್ಕೃತಿಯು ನಿಧಾನವಾಗಿ ಚಲಿಸುತ್ತದೆ. ಇವುಗಳ ನಡುವಿನ ಅಂತರವನ್ನೇ ನಾವು ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಕರಿತೀವಿ. ಇಂತಹ ಸಾಂಸ್ಕೃತಿಕ ಹಿಂಬೀಳಿಕೆ ಎನ್ನುವಂಥ ಪರಿಕಲ್ಪನೆಯನ್ನು ಪರಿಚಯಿಸಿದವರು ವಿಲಿಯಂ ಆಗ್ಬರ್ನ್. ವಿಜ್ಞಾನ ತಂತ್ರಜ್ಞಾನಗಳಲ್ಲಾದಂಥ ಸಾಕಷ್ಟು ಬದಲಾವಣೆಗಳು ಭೌತ ಸಂಸ್ಕೃತಿಯನ್ನು ಪ್ರಚೋದಿಸಿ ಅವು ತೀವ್ರ ಬದಲಾವಣೆಗಳನ್ನುಂಟು ಮಾಡುತ್ತವೆ. ನಮ್ಮ ವಿಚಾರಗಳು ಅಷ್ಟು ವೇಗದಲ್ಲಿ ಬದಲಾವಣೆಯಾಗದೆ ನಮ್ಮಲ್ಲಿ ಅಭೌತ ಸಂಸ್ಕೃತಿ ಹಿಂದೆಯುಳಿಯುತ್ತದೆ. ಇವೆರಡರ ಮಧ್ಯೆ ಅಂತರ ಉಂಟಾದಾಗ ಸಮಾಜದ ಸಮತೋಲನದಲ್ಲಿ ಏರಿಳಿತ ಉಂಟಾಗುತ್ತದೆ ಅಥವಾ ಸಮಾಜ ಅಸಮತೋಲನಕ್ಕೆ ಒಳಪಡುತ್ತದೆ. ಹೀಗೆ ಸಾಂಸ್ಕೃತಿಕ ಹಿಂಬೀಳಿಕೆಯುಂಟಾದಾಗ ಅದು ಹಲವಾರು ಸಮಸ್ಯೆಗಳ ಸೃಷ್ಟಿಗೆ ಕಾರಣ ಆಗುತ್ತದೆ. ಅದು ಜನಸಂಖ್ಯಾ ಸ್ಫೋಟ ಇರಬಹುದು, ನಿರುದ್ಯೋಗ ಇರಬಹುದು, ಏಡ್ಸ್ದಂತಹ ರೋಗಗಳಿರಬಹುದು. ಈ ಥರ ಎಷ್ಟೋ ಸಮಸ್ಯೆಗಳು ಸಮಾಜದಲ್ಲಿ ಸೃಷ್ಟಿಯಾಗಲಿಕ್ಕೆ ಈ ಸಂಸ್ಕೃತಿಗಳ ನಡುವಿನ ಅಂತರನೂ ಕೂಡ ಕಾರಣವಾಗುತ್ತದೆ. ಹಾಗೆ ದುರ್ಬಲವಾಗುತ್ತಿರುವಂಥ ಮೌಲ್ಯಗಳು ಕೂಡ, ಅವನತಿ ಹೊಂದುತ್ತಿರುವ ಮೌಲ್ಯಗಳು ಕೂಡ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಯಾವುದು ಸರಿ ತಪ್ಪು ಅನ್ನುವಂಥ ನಿರ್ಧರಿಸುವಂಥ ಮಾನವನ ವರ್ತನೆಯನ್ನು ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸುವಂಥ ಮಾನದಂಡಗಳನ್ನೇ ನಾವು ಮೌಲ್ಯಗಳು ಅಂತ ಕರಿತೀವಿ. ಅವು ನಮ್ಮ ಜೀವನದ ಪ್ರತಿಯೊಂದು ಗುರಿ ಕಾರ್ಯಗಳನ್ನು ನಿರ್ಧರಿಸುವಂಥ ನಿರ್ಧಾರಕ ಅಂಶಗಳೂ ಹೌದು. ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ಆ ಸಮಾಜಗಳು ವಿವಿಧ ರೀತಿಯ ಮೌಲ್ಯಗಳನ್ನು ಹೊಂದಿರುತ್ತವೆ. ಈ ತೆರನಾಗಿರುವಂಥ ವಿವಿಧ ಮೌಲ್ಯಗಳು ವ್ಯಕ್ತಿಗಳು ನಿರ್ವಹಿಸುವಂಥ ಪಾತ್ರದಲ್ಲಿ ಆಗಾಗ ಮಧ್ಯಪ್ರವೇಶಿಸುತ್ತವೆ. ಈ ಮೌಲ್ಯಗಳಲ್ಲಿನ ತಾಕಲಾಟ ಅಥವಾ ವ್ಯತ್ಯಾಸ ಅದು ಮೌಲ್ಯ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಯಾವಾಗ ಮೌಲ್ಯ ಸಂಘರ್ಷ ಸಮಾಜದಲ್ಲಿ ಬೆಳೆದು ಬರುತ್ತದೆ ಅದು ಎಷ್ಟೋ ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಅದು ಕೃಷಿ ಅಶಾಂತಿಯಾಗಿರಬಹುದು, ಅಥವಾ ಕೈಗಾರಿಕಾ ಕ್ಷೇತ್ರದಲ್ಲಿ ದುಡಿಯುವ ಕಾರ್ಮಿಕರ ಅಶಾಂತಿಯಾಗಿರಬಹುದು, ಅದು ಮುಷ್ಕರ, ಕಾರ್ಖಾನೆಗಳನ್ನು ಬಂದ್ ಮಾಡುವಂತಹ ಎಷ್ಟೋ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಅಷ್ಟೇ ಅಲ್ಲದೆ ಇದು ಸಂಬಂಧಗಳ ವಿಘಟನೆಗೂ ಕಾರಣ ಆಗುತ್ತದೆ. ಪೂರ್ವಜರ ನವ ಯುವಕರ ಮಧ್ಯೆ ಇರುವಂಥ ಈ ಮೌಲ್ಯಗಳ ಅಂತರ ವ್ಯತ್ಯಾಸ ಎಷ್ಟೋ ಸಮಸ್ಯೆಗಳನ್ನು ಹುಟ್ಟು ಹಾಕುತ್ತದೆ, ಸಂಬಂಧಗಳನ್ನು ಮುರಿಯುತ್ತದೆ. ಅಷ್ಟೇ ಯಾಕೆ ಭ್ರಷ್ಟಾಚಾರ ಅಥವಾ ಲಂಚತನ, ಕಾಳಸಂತೆಯಂಥ ಎಷ್ಟೋ ಸಮಸ್ಯೆಗಳು ಹುಟ್ಟಿಕೊಂಡಿದ್ದೆ ಈ ಮೌಲ್ಯಗಳಲ್ಲಿನ ದ್ವಂದ್ವಾತ್ಮಕ ವಿಚಾರಗಳಿಂದನೇ. Dear students, some causes for the social problems are: the first one, intensive changes and the growth of civilization.
Already we know that change is the law of nature. Everything will comes under change, and there is no society is stable, it always movable. McIver rightly told that society is not a product, it is a process. It is always going on. When the changes takes place in the role and function or structure and functions of the society, it mainly goes to the origin of new social problems. When the changes takes place in the people's status, position, role, or the controlling means of social means, they are the main sources to introduce the a different type of problems. It may be unemployment, it may be a role conflict, it may be class conflict. These all are the because of the intensive social changes. The another one is the civilization, the growth of civilization. The continued changes in the civilization, stage by stage, they are also affecting the human life. It is also affecting the society. Nowadays, the growth of science and technology, it always helps to the new civilization, the growth of new civilization, and the new problems are emerging in the present era. The second cause is cultural lag. There are two types of culture, material and non-material. Already we know that material culture is always very fast and non-material culture is always slow. When the gap exists in between material and non-material culture is called cultural lag. This concept was given by William Ogburn. When the process of cultural lag exists in a society, it creates many social problems. When the cultural lag starts, then lot of social imbalance start in among every society. Because of cultural lag, maybe population explosion, unemployment, diseases just like AIDS, they are the main problems which are introduced because of cultural lag. Another one, deterioration of values or weakness of the values. When human behavior which are helpful to decide which is right and wrong, they are the values. They also determine the aims and objectives of the person or life. Values are differ from one society to another society, and every society has a different type of values. They always interfere in the role performance of a person. When he can't understand the proper role, then he faces the value conflict, and value conflict creates many social problems. Just like agrarian unrest, labor unrest, they start strike,
and they close the industries. So even agrarian unrest. So these all are the some issues introduced because of weakening of values. ನಾಲ್ಕನೆಯ ಒಂದು ಕಾರಣ ಶಕ್ತಿ ಕಳೆದುಕೊಳ್ಳುತ್ತಿರುವಂಥ ಸಾಮಾಜಿಕ ನಿಯಂತ್ರಣದ ಸಾಧನಗಳು. ಸಮಾಜವನ್ನು, ಜನರ ವರ್ತನೆಯನ್ನು ನಿಯಂತ್ರಿಸುವಂಥ ಸಾಧನಗಳಲ್ಲಿ ಲೋಕಾಚಾರ, ರೂಢಿ ಸಂಪ್ರದಾಯಗಳು, ನೈತಿಕ ನಿಯಮಗಳು, ಕಾನೂನುಗಳು ಪ್ರಮುಖವಾದವುಗಳು. ಯಾವಾಗ ಈ ಲೋಕಾಚಾರ, ನೈತಿಕ ನಿಯಮ, ಕಾನೂನುದಂಥ ಸಾಧನಗಳು ಸಮಾಜ ಅಥವಾ ಮಾನವನ ವರ್ತನೆಗಳನ್ನು ನಿಯಂತ್ರಿಸುವಲ್ಲಿ ವಿಫಲವಾಗುತ್ತವೆಯೋ ಆಗ ಸಮಾಜದಲ್ಲಿ ಅಸ್ಥಿರತೆ ಉಂಟಾಗುತ್ತದೆ ಅಥವಾ ಸಾಮಾಜಿಕ ಸಮಸ್ಯೆಗಳು ಬೆಳೆದು ಬರಲಿಕ್ಕೆ ಕಾರಣವಾಗುತ್ತವೆ. ಇಂದು ಅತ್ಯಾಚಾರ, ಭಯೋತ್ಪಾದನೆ, ವೇಶ್ಯಾವಾಟಿಕೆಯಂತಹ ಸಮಸ್ಯೆಗಳು ಬೆಳೆದು ಬರಲಿಕ್ಕೆ ಸಾಮಾಜಿಕ ನಿಯಂತ್ರಣಗಳ ವೈಫಲ್ಯನೇ ಪ್ರಮುಖ ಕಾರಣ ಅನ್ನುವಂಥದ್ದನ್ನು ಕಾಣ್ತೀವಿ. The fourth one, social control agencies are losing their capacity. Folkways, morals, law, they are the means of social control. But nowadays, they are losing their capacity to control the society, to control the behavior of human beings. The new social evils or the problems introduced because of the failure of the social control agencies. Terrorism, unemployment, corruption. So this type of many problems are introducing because of the failure of social controlling agencies. Dear students, remaining causes we will discuss in next class. Thank you.